हाय फ्रेंड्स एल्लरिगू नमस्कार वेलकम बैक टू NTA पैशन्स कन्नड़ फ्रेंड्स इवत्तिन विडियोदल्लि नानु फ्रंट पार्ट न परफेक्ट डाट स्टिचिंग याव तर माड्कोळोदु अन्नोदन्न तिळिस्कोड्ता इद्दीनि फ्रेंड्स बिगिनर्स गे ई डाट्स अन्न हिडियोवाग स्मॉल साइज अवरिगे एष्टु डाट्स अन्न हिडिबेकु मीडियम साइज अवरिगे एष्टु डाट्स अन्न हिडिबेकु अदे तर हेवी ಚೆಸ್ಟ್ ಇರುವಂತವರಿಗೆ ಕಪ್ ಸೈಜ್ ದೊಡ್ಡದಾಗಿ ಬರೋ ತರ ಅದೇ ತರ ರೌಂಡ್ ಶೇಪ್ ಬರೋ ತರ ಯಾವ ತರ ಮಾಡ್ಕೊಳ್ಳೋದು ಅಂತ ಬಿಗಿನರ್ಸ್ ಗೆ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಈ ಫ್ರಂಟ್ ಡಾಟ್ಸ್ ಅನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಅಂತವರಿಗೆ ನಾನು ಯಾವ ತರ ನಾವು ಡಾಟ್ಸ್ ಅನ್ನು ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡ್ಕೊಂಡ್ರೆ ರೌಂಡ್ ಶೇಪ್ ಬರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಶೇರ್ ಮಾಡಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನಾವು ಡಾಟ್ಸ್ ಅನ್ನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ನೋಡಿ ಇಲ್ಲಿ ಒಂದು ನ್ಯಾಚ್ ಅನ್ನು ಹಾಕ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಡಾಟ್ಸ್ ಅನ್ನು ಇಡೋದಕ್ಕೆ ಇಲ್ಲೂ ಒಂದು ನ್ಯಾಚ್ ಅನ್ನು ಹಾಕ್ಕೊಳ್ಬೇಕು ಅದೇ ತರ ಈ ಕಂಕ್ಳಲ್ಲಿ ನಾವು ಡಾಟ್ಸ್ ಅನ್ನು ಇಡಿರ್ತೀವಲ್ಲ ಇದಕ್ಕೂ ಸಹ ಒಂದು ನ್ಯಾಚ್ ಅನ್ನು ಹಾಕೊಂಡು ಈಗ ನಾವು ಡಾಟ್ಸ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ ಮೊದಲಿಗೆ ನಾವು ಮೇನ್ ಡಾಟ್ ನ ಲೆಂತ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ ಯಾವುದೇ ಅಳತೆಗಾದರೂ ಮೇನ್ ಡಾಟ್ ನ ಲೆಂತ್ ನಾವು 2.5 ಇಂಚಿಗೆ ಇಟ್ಕೊಳ್ತೀವಿ 2.5 ಇಂಚಿಗೆ ಮಾರ್ಕ್ ಅನ್ನು ಮಾಡ್ಕೊಳ್ಬೇಕು 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಅನ್ನು ಹಾಕ್ಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಡಾಟ್ಸ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಡಾಟ್ಸ್ ಅನ್ನು ಸಹ ನಾವು ಮೇನ್ ಡಾಟ್ಸ್ ಗೆ ಎಷ್ಟು ಲೆಂತ್ ಅನ್ನು ಇಟ್ಟಿರ್ತೀವೋ ಅಷ್ಟೇ ಲೆಂತ್ ಅನ್ನು ಇಟ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ 2.5 ಇಂಚಿಗೆ ನೋಡಿ ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ನಾವು 1/4 ಇಂಚ್ ಅನ್ನು ಬಿಟ್ಟಿರ್ತೀವಿ ಇದನ್ನ ಬಿಟ್ಟು ನಾವು 2.5 ಇಂಚಿಗೆ ಮಾರ್ಕ್ ಅನ್ನು ಮಾಡ್ಕೊಳ್ಬೇಕು ನೋಡಿ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನು ಹಾಕ್ಕೊಳ್ಬೇಕು ಈಗ ಈ ಕಂಕ್ಳಲ್ಲಿ ಡಾಟ್ಸ್ ಅನ್ನು ಹಿಡಿತೀವಲ್ಲ ಅದಕ್ಕೋಸ್ಕರ ನಾವು ಮಾರ್ಕ್ ಅನ್ನು ಮಾಡ್ಕೊಳ್ಳೋಣ ನೋಡಿ ಟೇಪ್ ಅನ್ನು ಈ ತರ ನೇರಕ್ಕೆ ಇಟ್ಕೊಂಡು ಇಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಇದನ್ನ ನೇರಕ್ಕೆ ಈ ತರ ಒಂದು ಲೈನ್ ಅನ್ನು ಹಾಕ್ಕೊಳ್ಬೇಕು ಈ ತರ ಲೈನ್ ಅನ್ನು ಹಾಕೊಂಡು ನೋಡಿ ಫ್ರೆಂಡ್ಸ್ ಈ ಡಾಟ್ಗೂ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇದರ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಈ ಡಾಟ್ಗೂ ಎಷ್ಟು ವಿಡ್ತ್ ಇದೆ ಅಂತ ನೋಡಿಕೊಂಡು ಅಷ್ಟೇ ವಿಡ್ತ್ ಅನ್ನು ಇಲ್ಲೂ ಸಹ ನಾವು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ 2.25 ಇಂಚ್ ಬರ್ತಾ ಇದೆ 2.25 ಇಂಚಿಗೆ ನಾನು ಈ ತರ ಮಾರ್ಕ್ ಮಾಡಿಕೊಂಡು ಈಗ ನೋಡಿ ಫ್ರೆಂಡ್ಸ್ ಇದೇ ತರ ನಾವು 3 ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳುವಾಗ ಈ ತರ ನಮಗೆ ಟ್ರಯಾಂಗಲ್ ಶೇಪ್ ಅಲ್ಲಿ ಬಂದಿದ್ರೆ ಮಾತ್ರನೇ ಕಪ್ಪು ಶೇಪ್ ರೌಂಡ್ ಆಗಿ ಬರುತ್ತೆ ಫ್ರೆಂಡ್ಸ್ ಈಗ ನಾವು ಡಾಟ್ಸ್ ನ ವಿಡ್ತ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಲೈನ್ ಹಾಕಿರ್ತೀವಲ್ಲ ಸ್ಟ್ರೈಟ್ ಆಗಿ ಅರ್ಧಕ್ಕೆ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಈ ನ್ಯಾಚ್ ಅನ್ನು ಹಾಕಿರ್ತೀವಲ್ಲ ಮಧ್ಯಕ್ಕೆ ಇಲ್ಲಿಂದ ನಾವು 32 ಸೈಜು 34 ಸೈಜ್ಗೆಲ್ಲ ನಾವು 1 ಇಂಚ್ ಅನ್ನು ಇಟ್ಕೊಂಡ್ರೆ ಡಾಟ್ಸು ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಈ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ನಾವು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇಲ್ಲಿಂದ ಇಲ್ಲಿಗೆ ನಾವು ಜಾಯಿಂಟ್ ಅನ್ನು ಮಾಡ್ಕೊಳ್ಬೇಕು ಈ ತರ ನಾವು ಜಾಯಿಂಟ್ ಅನ್ನು ಮಾಡಿಕೊಂಡು ಸ್ಟಿಚ್ ಅನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದು ಸ್ಮಾಲ್ ಸೈಜ್ಗೆ ನಾನು ಹೇಳ್ತಾ ಇದ್ದೀನಿ 32 34 ಸೈಜ್ಗೆಲ್ಲ ನಾವು ಡಾಟ್ ನ ವಿಡ್ತ್ ಅನ್ನು 1 ಇಂಚಿಗೆ ಇಟ್ಕೊಂಡ್ರೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಈಗ ಇದೇ 1 ಇಂಚ್ಗೆ ನಾವು 1/4 ಇಂಚ್ ಅನ್ನು ಆಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಡಾಟ್ಸ್ ಅನ್ನು ನೋಡಿ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದೀವಿ ಅಂದ್ರೆ ಇದು ನಮಗೆ 36 38 40 ವರೆಗೂ ಸಹ 1/4 ಇಂಚನ್ನ ಇಟ್ಕೊಂಡ್ರೆ ಕರೆಕ್ಟ್ ಆಗಿ ನಮಗೆ ಕಫ್ ಸೈಜ್ ಅನ್ನೋದು ಸರಿ ಹೋಗುತ್ತೆ ಫ್ರೆಂಡ್ಸ್ ಅದೇ ನಮಗೆ 40 ಅಬೌವ್ ಅಂದ್ರೆ 40 ಗಿಂತ ಜಾಸ್ತಿ ಚೆಸ್ಟ್ ಲೂಸ್ ಬಂದಿದೆ ಅಂದ್ರೆ 42 44 46 ಅಳತೆಗೆಲ್ಲ ನಾವು ಇಲ್ಲಿ ಡಾಟ್ಸ್ ನ ವಿಡ್ತ್ ಅನ್ನು 1.5 ಇಂಚಿಗೆ ಇಟ್ಕೊಳ್ಬೇಕು 1.5 ಇಂಚಿಗೆ ಇಟ್ಕೊಂಡ್ರೆ ಮಾತ್ರನೇ ನಮಗೆ ಕರೆಕ್ಟ್ ಆಗಿ ಕಪ್ ಸೈಜ್ ಅನ್ನೋದು ಅವ್ರಿಗೆ ಸೆಟ್ ಆಗುತ್ತೆ ಫ್ರೆಂಡ್ಸ್ 1.5 ಇಂಚ್ ಅನ್ನ ಇಟ್ಕೊಳ್ಳದೆ 1 ಇಂಚು 1/4 ಇಂಚ್ ಅನ್ನ ಇಟ್ಕೊಂಡಿದೀವಿ ಅಂದ್ರೆ ಕಪ್ ಸೈಜ್ ಅನ್ನೋದು ಅವ್ರಿಗೆ ಕಡಿಮೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ 32 34 ಸೈಜ್ಗೆಲ್ಲಾನು ನಾವು 1 ಇಂಚ್ ಅನ್ನ ಇಟ್ಕೊಳ್ಬೇಕು 36 38 40 ವರೆಗೂ ಸಹ ನಾವು 1/4 ಇಂಚ್ ಅನ್ನ ಇಟ್ಕೊಂಡ್ರೆ ಕಪ್ ಸೈಜು ಕರೆಕ್ಟ್ ಆಗಿ ಬರುತ್ತೆ ಅದೇ 40 ಅಬೌವ್ ಚೆಸ್ಟ್ ಲೂಸ್ ಇದೆ ಅಂದ್ರೆ ನಾವು 1.5 ಇಂಚು ಕಂಪಲ್ಸರಿ ಇಟ್ಕೊಂಡ್ರೇನೆ ಅವ್ರಿಗೆ ಕರೆಕ್ಟ್ ಆಗಿ ಕಪ್ ಸೈಜ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ 1.5 ಇಂಚಿಗೆ ಮಾರ್ಕ್ ಅನ್ನ ಮಾಡಿಕೊಂಡು ನೋಡಿ ಈ ತರ ಕ್ರಾಸ್ ಆಗಿ ಲೈನ್ ಅನ್ನ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಫ್ರೆಂಡ್ಸ್ ಈ ಬ್ಲೌಸ್ 46 ಎದೆ ಸುತ್ತಳತೆ ಆಗಿರೋದ್ರಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿಗೆ ಸ್ಟಿಚ್ ಅನ್ನ ಹಾಕ್ಕೊಳ್ತೀನಿ ಹಾಗೇನೆ ಫ್ರೆಂಡ್ಸ್ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ
ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಯಾವುದೇ ಸ್ಟಿಚ್ ಹಾಕ್ಕೊಳ್ಳೋವಾಗ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ನಾವು ರಫ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು, ಇಲ್ಲಾಂದರೆ ಸ್ಟಿಚ್ ಬಿಚ್ಕೊಳ್ಳುತ್ತೆ ಫ್ರೆಂಡ್ಸ್. ಈಗ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಲೈನನ್ನು ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿಗೆ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಯಾವುದೇ ಅಳತೆಗಾದರೂ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ನಾವು ಈ ಥರ ಕ್ರಾಸ್ ಆಗಿ 1/4 ಇಂಚ್ಗೆ ಮಾರ್ಕನ್ನು ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಯಾವುದೇ ಅಳತೆಗಾದರೂ ಈ ಡಾಟ್ಸ್ ನಮಗೆ ಯಾವುದೇ ಥರ ಚೇಂಜಸ್ ಆಗೋದಿಲ್ಲ ಫ್ರೆಂಡ್ಸ್. ನೋಡಿ, ಈಗ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆನೂ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಂಡಾಯ್ತು. ಈಗ ಹಾರ್ಮೋಲ್ ಕಡೆ ಡಾಟ್ಸನ್ನು ಹಿಡಿತೀವಲ್ಲ, ಅದನ್ನು ಸಹ ಈ ಥರ ನಾವು ಫೋಲ್ಡನ್ನು ಮಾಡಿಕೊಂಡು ಇದನ್ನು ಸಹ ನಾವು 1/4 ಇಂಚಿಗಷ್ಟೇ ಹಿಡಿತೀವಿ ಫ್ರೆಂಡ್ಸ್. ಆರ್ಮೋಲಲ್ಲಿ ಡಾಟು, ಉಕ್ಸ್ಪಟ್ಟಿ ಕಡೆ ಡಾಟ್ಸು ನಮಗೆ ಯಾವುದೇ ಸೈಜ್ಗಾದರೂ ನಾವು 1/4 ಇಂಚಿಗಷ್ಟೇ ನಾವು ಡಾಟ್ಸನ್ನು ಹಿಡಿತೀವಿ. ಈಗ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು 3 ಡಾಟ್ಸನ್ನು ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾವ ಥರ ನಮಗೆ ಕಪ್ ಶೇಪ್ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ನಮಗೆ ಕಪ್ ಸೈಜ್ ಅನ್ನೋದು ಕರೆಕ್ಟಾಗಿ ಬಂದಿದೆ. ಈ ಥರನೇ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಯಾವುದೇ ಥರ ಫ್ಲಾಟ್ ಆಗೋದು, ಟೈಟ್ ಆಗೋದು, ಆ ಥರ ಪ್ರಾಬ್ಲಮ್ಸು ಬರೋದೇ ಇಲ್ಲ ಫ್ರೆಂಡ್ಸ್. ನಾನು ಹೇಳಿರೋ ಟಿಪ್ಸನ್ನು ಯೂಸ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ ಕಪ್ ಸೈಜ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಕಸ್ಟಮರ್ಸು ಕೆಲವರು ನಮಗೆ ಈ ಥರ ರೌಂಡ್ ಶೇಪ್ ಬೇಡ, ಉದ್ದಕ್ಕೆ ಸೂಜಿ ಥರ ಬರಬೇಕು, ಆ ಥರ ಹೊಲ್ಕೊಡಿ ಅಂತ ಹೇಳಿದಾಗ ಯಾವ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾನೀಗ ಇನ್ನೊಂದು ಪಾರ್ಟಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕಪ್ ಸೈಜು ನಮಗೆ ರೌಂಡ್ ಆಗಬೇಡ, ಸೂಜಿ ಥರ ಬರಬೇಕು ಅನ್ನೋರಿಗೆ ಏನು ಮಾಡಬೇಕು ಅಂದರೆ, ಮೊದಲಿಗೆ ನಾವು ಎಷ್ಟು ಡಾಟ್ಸನ್ನು ಬೇಕೋ ಅಷ್ಟಕ್ಕೆ ಮಾರ್ಕನ್ನು ಮಾಡ್ಕೊಳ್ಬೇಕು. ಡಾಟ್ಸ್ನ ಲೆಂತು ಎಲ್ಲ ಸೈಜ್ಗೂ ಸೇಮ್ ಲೆಂತ್ ಬರುತ್ತೆ ಫ್ರೆಂಡ್ಸ್, 2.5 ಇಂಚು. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಡಾಟ್ಸು ಸಹ ನಮಗೆ 2.5 ಇಂಚು ಬರುತ್ತೆ. 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನನ್ನು ಹಾಕ್ಕೊಳ್ಬೇಕು. ಈಗ ಆರ್ಮೋಲ್ ಕಡೆನೂ ಸಹ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಕಪ್ ಶೇಪು ನಮಗೆ ರೌಂಡಾಗಿ ಬೇಡ, ಸೂಜಿ ಥರ ಬರಬೇಕು ಅನ್ನೋರಿಗೆ ಡಾಟ್ನ ಲೆಂತನ್ನು ನಾವಿಲ್ಲಿ 2.5 ಇಂಚ್ಗೆ ಇಟ್ಕೊಂಡಿದ್ದೀವಿ. 2.5 ಇಂಚ್ಗೆ ನಾವು 1/4 ಇಂಚ್ ಆ್ಯಡ್ ಮಾಡಿಕೊಂಡು 2.75 ಇಂಚ್ಗೆ ನಾವು ಮಾರ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲೂ ಸಹ ನಾವು 2.5 ಇಂಚನ್ನು ಇಟ್ಟಿರೋದಕ್ಕೆ 1/4 ಇಂಚ್ ಆ್ಯಡ್ ಮಾಡಿಕೊಂಡು 2.75 ಇಂಚನ್ನು ಇಟ್ಕೊಳ್ಬೇಕು. ಅದೇ ಥರ ಆರ್ಮೋಲ್ ಡಾಟು ಸಹ ನಾವು 1/4 ಇಂಚನ್ನು ಎಕ್ಸ್ಟ್ರಾ ನಾವು ಲೆಂತನ್ನು ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. 1/4 ಇಂಚು ಎಕ್ಸ್ಟ್ರಾ ಲೆಂತನ್ನು ಮಾಡಿಕೊಂಡು ಈ ಟಿಪ್ಸನ್ನು ನಾವು ಫಾಲೋ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಅವ್ರು ಹೇಳಿರೋ ಥರ ಇದು ಸೂಜಿ ಥರ ನಮಗೆ ಕಪ್ ಶೇಪ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಈಗ ನಾನು ಇದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಆ್ಯಸ್ ಇಟ್ ಈಸು ವಿಡ್ತಲ್ಲಿ ಯಾವುದೇ ಚೇಂಜಸ್ ಬರೋದಿಲ್ಲ ಫ್ರೆಂಡ್ಸ್. ಲೆಂತಲ್ಲಿ ಮಾತ್ರ ನಾವು ಚೇಂಜನ್ನು ಮಾಡ್ಕೊಳ್ತೀವಿ, ವಿಡ್ತಲ್ಲಿ ಯಾವುದೇ ಥರ ನಾವು ಚೇಂಜನ್ನು ಮಾಡ್ಕೊಳ್ಬಾರ್ದು. 32, 34 ಸೈಜ್ಗೆಲ್ಲ ನಾವು 1 ಇಂಚನ್ನು ಇಟ್ಕೊಳ್ಬೇಕು. ಅದೇ ನಾವು 36 ಅಬೌವ್ 40 ಒಳಗಡೆ ಇರೋರಿಗೆಲ್ಲ ನಾವು 1/4 ಇಂಚನ್ನು ಡಾಟ್ಸನ್ನು ಇಟ್ಕೊಳ್ಬೇಕು. ಇದು 40 ಅಬೌವ್ ಆಗಿರೋದ್ರಿಂದ ಇದಕ್ಕೆ ನಾವು 1.5 ಇಂಚನ್ನು ಇಟ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಲೈನನ್ನು ಹಾಕ್ಕೊಂಡು ನಾವು 1/4 ಇಂಚು ಜಾಸ್ತಿ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಗೆ ನಾವು ಲೈನನ್ನು ಹಾಕ್ಕೊಳ್ಬೇಕು. ಲೈನ್ ಹಾಕ್ಕೊಂಡು ಅದ್ರ ಮೇಲೇ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸ್ಟಾರ್ಟಿಂಗು ಮತ್ತು ಎಂಡಲ್ಲಿ ನಾವು ರಫ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು ಮರಿಬಾರ್ದು ಫ್ರೆಂಡ್ಸ್. ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಡಾಟ್ಸ್ನು ಸಹ ನಾನು ಸ್ಟಿಚ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ, 1/4 ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು 2.5 ಇಂಚ್ಗಿಂತ 1/4 ಇಂಚ್ ಜಾಸ್ತಿ ಮಾಡಿದ್ದೀವಲ್ಲ, ಅಲ್ಲಿಗೆ ನಾವು ಈ ಥರ ಕ್ರಾಸ್ ಆಗಿ 1/4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ ಆರ್ಮೋಲ್ ಕಡೆ ಇರೋ ಡಾಟ್ಸನ್ನು ಸಹ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಇದು ಸಹ ನಾವು ಲೆಂತು 1/4 ಇಂಚು ಜಾಸ್ತಿ ಮಾಡಿದ್ದೀವಲ್ಲ, ಅಲ್ಲಿಂದ 1/4 ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಅದರ ಮೇಲೆ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾವು ನೋಡಿ ಫ್ರೆಂಡ್ಸ್, 2 ಪಾರ್ಟ್ಸಲ್ಲೂ ನಾವು ಮೇನ್ ಡಾಟ್ಸನ್ನು ಸ್ಟಿಚ್ ಮಾಡಿರ್ತೀವಲ್ಲ, ಈ ಪಾರ್ಟ್ಸನ್ನು ನಾವು ಈ ಥರ
ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈ ಥರ ಇದನ್ನೇನಾದರೂ ಬಿಟ್ಬಿಟ್ಟು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಕಪ್ ಶೇಪ್ ಅನ್ನೋದು ಫ್ಲಾಟ್ ಆಗೋಗುತ್ತೆ. ಈ ವಿಷಯ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸ್ಟಿಚಿಂಗಲ್ಲಿ ಟಿಪ್ಸನ್ನು ನಾವು ಸ್ಟಿಚಿಂಗಲ್ಲಿ ಫಾಲೋ ಮಾಡಿದ್ರೆ ಮಾತ್ರನೇ ನಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಫ್ರೆಂಡ್ಸ್. ಈ ಥರ ನಾವು ಡಾಟ್ಸನ್ನು ಸ್ಟಿಚ್ ಮಾಡಿರ್ತೀವಲ್ಲ ಅದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಎರಡೂ ಪಾರ್ಟ್ಸ್ಗೂ ಇದೇ ಥರ ನಾವು ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾವು ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀವಿ ಅಂದರೆ ಈ ಶೇಪ್ ಬೆಲ್ಟ್ ಒಳಗಡೆಗೆ ಈ ಫ್ಯಾಬ್ರಿಕ್ಕು ಸಿಗೋದಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎರಡೂ ಪಾರ್ಟ್ಸಲ್ಲೂ ನಾನೀಗ ಡಿಫ್ರೆನ್ಸನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಪಾರ್ಟ್ಗೆ ನಮಗೆ ಕಪ್ ಶೇಪ್ ಅನ್ನೋದು ಯಾವ ಥರ ಬಂದಿದೆ, ಈ ಪಾರ್ಟ್ಗೆ ಕಪ್ ಶೇಪ್ ಅನ್ನೋದು ಯಾವ ಥರ ಬಂದಿದೆ ಅಂತ ಡಿಫ್ರೆನ್ಸನ್ನು ನೀವೇ ನೋಡ್ಬೋದು. ಈ ಥರ ನಾವು ಕಸ್ಟಮರು ಯಾವ ಥರ ಹೇಳ್ತಾರೆ ಅದೇ ಥರ ನಾವು ಸ್ಟಿಚ್ ಮಾಡಿಕೊಟ್ಟಿದ್ದೀವಿ ಅಂದರೆ ಮತ್ತೆ ಅವರು ನಿಮ್ಮ ಹತ್ರನೇ ಬಂದು ಕಸ್ಟಮರು ಸ್ಟಿಚ್ ಮಾಡಿಸ್ಕೊಳ್ತಾರೆ ಫ್ರೆಂಡ್ಸ್. ಈ ಥರ ಕಪ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಬಿಗಿನರ್ಸ್ಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅಂಥವ್ರಿಗೋಸ್ಕರ ನಾನಿವತ್ತು ಈ ವಿಡಿಯೋನ ಮಾಡಿ ತೋರಿಸಿದ್ದೀನಿ. ವಿಡಿಯೋ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಹೆಲ್ಪ್ ಆಯಿತು ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.